ಮೊನ್ನೆ ನಾನು ಮೈಸೂರು ಚಾಮುಂಡಿ ಬೆಟ್ಟದ ರಸ್ತೆ ಕಡೆ ಸಂಪೂರ್ಣವಾಗಿ ಸೆಳೆದಿತ್ತು. ರಸ್ತೆ ಎರಡೂ ಕಡೆ ದೊಡ್ಡ ದೊಡ್ಡ ಲೇಔಟ್ಗಳು ರೆಡಿಯಾಗಿ ನಿಂತಿದ್ವು. ಅಲ್ಲಿ ಮನೆ ಕಟ್ಟೋಕ್ಕೆ ಇನ್ನೂ ಸುಮಾರು 10-15 ವರ್ಷಗಳಾದ್ರೂ ಬೇಕಾಗಬಹುದು ಅಂತ ಅನ್ನಿಸ್ತಾಯಿತ್ತು. ಅಭಿವೃದ್ಧಿ ಅನ್ನೋದು ಇನ್ನೂ ತುಂಬ ದೂರದ ಕನಸಾಗಿತ್ತು. ಕಾಂಕ್ರೀಟ್ಗಳಿದ್ದರೂ ಬದುಕು ಇರಲಿಲ್ಲ. ಅಂಥ ಖಾಲಿ ಜಾಗಗಳ ಮಧ್ಯೆ ಸ್ವಲ್ಪ ಗಿಡಗಳು ನನ್ನ ಮನವನ್ನು ಸೆಳೆದು ನನ್ನನ್ನು ಒಂದು ಕ್ಷಣ ಅಲ್ಲಿ ನಿಲ್ಲಿಸ್ಬಿಡ್ತು. ಯಾರೋ ನೋಡದೆ, ಯಾರೂ ಕೇಳದೆ, ಯಾವ ಬೋರ್ಡ್ ಇಲ್ಲ, ಯಾವ ಜಾಹೀರಾತು ಇಲ್ಲ. ಆ ಗಿಡ ಮಾತ್ರ ಆಕಾಶದತ್ತ ಮುಖ ಮಾಡಿ ಹೆಮ್ಮೆಯಿಂದ ನಿಂತಿತ್ತು. ನಾನು ಕಾರಿನಿಂದ ಹಾಗೆ ಇಳಿದು ಆ ಗಿಡದ ಹತ್ತಿರ ಹೋದೆ. ಹತ್ತಿರದಿಂದ ನೋಡಿ ನನಗನ್ನಿಸ್ತು, ಇದು ನಾವು ಸಾಮಾನ್ಯವಾಗಿ ಕಳೆ ಅಂತ ಕರೆಯೋ ಗಿಡ ಅಂತ. ಯಾವುದು ಅಂದರೆ ಅದೇ ಅಣ್ಣೆ ಸೊಪ್ಪಿನ ಗಿಡ. ಕೆಲವು ಕಡೆ ಅದನ್ನು ಕಾಕ್ಸ್ಕೂಂಬ್ ಅಂತಲೂ ಕರೀತಾರೆ. ಸಾಮಾನ್ಯವಾಗಿ ನಾವು ಈ ಗಿಡಗಳನ್ನು ನೋಡಿದ್ರೆ ಏನು ಮಾಡ್ತೀವಿ, ಗದ್ದೆಗಳಲ್ಲಿ ಕಂಡ್ರೆ ಯೋಚನೆ ಇಲ್ಲದೇ ಕಿತ್ತೆಸಿತೀವಿ. ಬೆಳೆ ಹಾಳು ಮಾಡುತ್ತೆ ಅಂತ ಹೇಳಿ ಕಳೆ ಅಂತಲೇ ತಳ್ಳಿ ಹಾಕ್ತೀವಿ. ಆದರೆ ಆ ದಿನ ಆ ಗಿಡ ನನ್ನನ್ನು ಒಂದು ಕ್ಷಣ ಯೋಚನೆಗೆ ತಳ್ಳಿತು. ಯಾಕಂದರೆ ಅದು ಯಾವ ಗೊಬ್ಬರ ಇಲ್ಲದೇ, ಯಾರೂ ನೀರು ಹಾಕ್ತೇನೆ, ಯಾವ ಕಾಳಜಿ ಇಲ್ಲದೇ ತನ್ನಗೆ ತಾನೇ ಬೆಳೆದು ನಿಂತದ್ದು. ಆ ಕ್ಷಣ ನನಗೆ ಒಂದು ಮಾತು ನೆನಪಾಯಿತು. ಒಮ್ಮೆ ಯಾರೋ ಡೆಕೋರೇಷನ್ಗೆ ಯಾವ ಹೂವು ಇಲ್ಲ ಅಂತ ಹೇಳಿ ಈ ಹೂಗಳನ್ನು ಬಳಸಿದ್ರು ಅಂತ ಹೇಳಿ. ಅದಾದಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಯಾವ ಖರ್ಚು ಇಲ್ಲದೇ ವೈಲ್ಡಾಗಿ ಬೆಳೆಯುವ ಈ ಗಿಡ ನಮ್ಗೆ ಯಾಕೆ ಹಣ ಮಾಡಿಕೊಡಬಾರ್ದು ಅಂತ. ನಾವು ಈಗಾಗಲೇ ಇದೇ ಕುಟುಂಬಕ್ಕೆ ಸೇರಿದ ಕೆಂಪು, ಹಳದಿ, ಪಿಂಕ್ ಬಣ್ಣಗಳಂಥ ಸೆಲೋಶಿಯಾ ಹೂಗಳನ್ನು ಮದುವೆಗಳಿಗೆ, ಕೆಲವು ಕಾರ್ಯಕ್ರಮಗಳ ಡೆಕೋರೇಷನ್ಗೆ ಅಂತ ಬಳಸ್ತಾ ಇದ್ವಿ. ಅದೇ ಸೆಲೋಶಿಯಾ ಫ್ಯಾಮಿಲಿಯ ಒಂದು ಭಾಗದ ಗಿಡ ಹೌದು ಇದು. ಆದರೆ ಈ ಗಿಡ ಕೇವಲ ಡೆಕೋರೇಷನ್ಗೆ ಮಾತ್ರ ಸೀಮಿತ ಅಲ್ಲ. ಇದನ್ನು ನಾವು ಲೀಫಿ ವೆಜಿಟೇಬಲ್ ಆಗು ಕೂಡ ಬಳಸ್ತೀವಿ. ಸೊಪ್ಪಂತ ಹೇಳಿ ತರಕಾರಿಯಾಗಿ ಅಡುಗೆ ಮಾಡ್ತೀವಿ. ಗ್ರಾಮೀಣ ಭಾಗಗಳಲ್ಲಿ ಇನ್ನೂ ಹಲವಾರು ಮನೆಗಳಲ್ಲಿ ಅಣ್ಣೆ ಸೊಪ್ಪನ್ನು ಸಾಂಬಾರು, ಪಲ್ಯ, ಸೊಪ್ಪಿನ ಸಾರು ಮಾಡೋಕ್ಕೆ ಬಳಸ್ತಾರೆ. ಅಂದರೆ ಇದು ಆಹಾರವೂ ಹೌದು, ಪೌಷ್ಟಿಕತೆಯೂ ಕೂಡ ಹೌದು. ಇಷ್ಟೇ ಅಲ್ಲ, ಇದಕ್ಕೆ ತುಂಬ ಔಷಧೀಯ ಗುಣಗಳು ಕೂಡ ಇವೆ. ಆಯುರ್ವೇದದಲ್ಲಿ ಈ ಗಿಡವನ್ನು ಜೀರ್ಣಕ್ರಿಯೆ ಸುಧಾರಿಸಲು, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋಕ್ಕೆ, ರಕ್ತ ಶುದ್ಧಿಗೆ ಸಹಾಯ ಮಾಡೋ ಸಸ್ಯ ಅಂತ ಪರಿಗಣಿಸಿದ್ದಾರೆ. ಕೆಲವು ಕಡೆ ಇದನ್ನು ದೇಹದ ಒಳಗಿನ ಉರಿಕೆ, ಸಣ್ಣ ಗಾಯಗಳಿಗೆ ಪೋಷಕ ಸೊಪ್ಪಾಗಿ ಬಳಸಿದ್ದಾರೆ. ಅಂದರೆ ಯೋಚನೆ ಮಾಡಿ ನೋಡಿ, ಒಂದು ಗಿಡ ಡೆಕೋರೇಷನ್ಗೂ ಉಪಯೋಗ, ಆಹಾರಕ್ಕೂ ಉಪಯೋಗ, ಔಷಧಿಗೂ ಉಪಯೋಗ. ಆದರೆ ನಾವು ಇದನ್ನು ಏನಂತ ಕರಿತೀವಿ? ಕಳೆ ನಮಗೆ ಒಂದು ದೊಡ್ಡ ಪಾಠ. ನಾವು ಕಳೆ ಅಂತ ನಿರ್ಲಕ್ಷ್ಯ ಮಾಡೋದೇ ಬೇರೆಯವರಿಗೆ ಆಹಾರವಾಗಿರಬಹುದು, ಬೇರೆಯವರಿಗೆ ಔಷಧವಾಗಿರ್ಬೋದು, ಮತ್ತೊಬ್ಬರಿಗೆ ಆದಾಯವಾಗಿರ್ಬೋದು. ಸಮಸ್ಯೆ ಗಿಡದಲ್ಲಿ ಇಲ್ಲ, ಸಮಸ್ಯೆ ನಮ್ಮ ದೃಷ್ಟಿಕೋನದಲ್ಲಿದೆ. ಸರಿಯಾದ ದೃಷ್ಟಿಕೋನ ಇದ್ದರೆ, ಸರಿಯಾದ ಮಾರ್ಕೆಟ್ ಇದ್ದರೆ, ಇದರಿಂದಲೂ ಸುಲಭವಾಗಿ ಸ್ವಲ್ಪ ಆದಾಯವನ್ನು ಮಾಡ್ಕೋಬೋದು. ಇಂದಿನ ದಿನಗಳಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರು ವೈಲ್ಡ್ ನ್ಯಾಚುರಲ್ ಫ್ಲವರ್ಸ್ ಅಂತ ಹೇಳಿದರೆ ಅದೇ ಅವರಿಗೆ ಹೊಸ ಆಕರ್ಷಣೆ. ಅದೇ ರೀತಿ ಆರ್ಗ್ಯಾನಿಕ್ ಸೊಪ್ಪು ಬೇಕು ಅಂತ ಹುಡುಕೋ ಜನಗಳು, ಆಯುರ್ವೇದ ಔಷಧಿ ತಯಾರಿಸೋರು, ಇವರಿಗೂ ಈ ಗಿಡ ಮೌಲ್ಯಯುತ. ರೈತರಿಗೆ ಇದು ಆದಾಯದ ದಾರಿ, ಕಡಿಮೆ ಖರ್ಚಿನ ಅವಕಾಶ. ಗದ್ದೆ ಬದಿಯಲ್ಲಿ ಇದನ್ನು ಕೀಟ ಸಂಗ್ರಹಿಸಿ ಮುಂದಿನ ಸೀಸನ್ಗೆ ಬಳಸಬಹುದು.